ಈ ಜೀವ ನಿನಗಾಗಿ ಮುಂದುವರಿದ ಭಾಗ 78. ನೆಲಕ್ಕೆ ಬಿದ್ದಿದ್ದ ಅನ್ನವನ್ನು ತಿನ್ನಲು ಸಿಮ್ರನ್ ಆತ್ತೆಯಳಿಗೆ ಫೋರ್ಸ್ ಮಾಡುತ್ತಿದ್ದಾಗ ಇದನ್ನು ನೋಡಲಾಗದೆ ಸನ್ನಿ ಮತ್ತು ಗಗನ್ ಕೂಡಲೇ ಅಗಸ್ತ್ಯ ಮತ್ತು ಅರ್ಜುನ್ ಇದ್ದಲ್ಲಿ ಓಡಿ ಬಂದು ಅವರಿಗೆ ವಿಷಯವನ್ನು ತಿಳಿಸಿದರು. ಇದನ್ನು ಕೇಳಿ ಕೋಪಗೊಂಡ ಅವರು ಆದ್ಯ ಇದ್ದಲ್ಲಿ ಓಡಿ ಬರತೊಡಗಿದರು. ಇತ್ತ ಆದ್ಯಳ ಜಡಿ ಹಿಡಿದು ಸಿಮ್ರನ್ ಬಲವಂತದಿಂದ ಅವಳಿಗೆ ನೆಲದ ಮೇಲೆ ಬಿದ್ದಿದ್ದ ಅನ್ನವನ್ನು ಇನ್ನೇನು ತಿನ್ನಿಸಬೇಕು, ಅಷ್ಟರಲ್ಲಿ ಅವಳನ್ನು ಒಂದು ಹುಡುಗಿ ತಡೆದಳು. ಇದನ್ನು ನೋಡಿ ಕೋಪ ಮಾಡಿಕೊಂಡ ಸಿಮ್ರನ್, ಎತ್ತೆ ಕೈನ, ಇಲ್ಲಾಂದ್ರೆ ಇವಳ ಜೊತೆ ಈ ಅನ್ನ ನಿನ್ಗೂ ಕೂಡ ತಿನ್ನಿಸ್ಬಿಡ್ತೇನೆ. ನಿನ್ನಂತವಳಿಂದ ಇನ್ನೇನು ಮಾಡೋಕ್ಕೆ ಸಾಧ್ಯ? ಆಫೀಸಿಗೆ ಬಂದು ನೆಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ, ಶೋಕಿ ಮಾಡಿಕೊಂಡು ಅವ್ರು ಇವ್ರಿಗೆ ಪಾಕೆಟ್ ಇಟ್ಕೊಂಡು ಕಾಲ ಕಳೆಯೋದೇ ನಿನ್ನ ಕೆಲಸ ಆಯಿತು. ಈ ಮಾತು ಕೇಳಿ ಕೋಪ ಮಾಡಿಕೊಂಡ ಸಿಮ್ರನ್ ಆದ್ಯಳ ಕೈ ಬಿಟ್ಟು ಆ ಹುಡುಗಿಗೆ ಹೊಡೆಯಲು ಮುಂದಾದಳು. ಆಗ ಅವಳು ಸಿಮ್ರನಿನ ಕೆನ್ನೆಗೆ ಪಟಾರನೆ ಬಾರಿಸಿದಳು. ತನ್ನ ಕೆನ್ನೆಗೆ ಕೈ ಇಟ್ಟ ಸಿಮ್ರನ್ ಕೋಪದಿಂದ ಕುದಿಯತೊಡಗಿದಳು. ಶಿವ್, ನನಗೆ ಹೊಡೆಯಕ್ಕೆ ನಿನ್ಗೆ ಎಷ್ಟೇ ಧೈರ್ಯ ಅಂತ ಹೇಳಿ ಮತ್ತೆ ಆ ಹುಡುಗಿಗೆ ಹೊಡೆಯಲು ಮುಂದಾದಳು. ಆಗ ಹುಡುಗಿ ಅವಳ ಕೈ ತಡೆದು ಇನ್ನೊಂದು ಏಟು ಕೆನ್ನೆಗೆ ಪಟಾರನೆ ಬಾರಿಸಿ ಆದ್ಯಳನ್ನು ಸುತ್ತುವರೆದಿದ್ದ ಹುಡುಗಿಯರ ಕಡೆ ನೋಡಿ, ಕೆಲಸ ಕಲ್ತ್ಕೊಳ್ಳೋಕೆ ಮನಸ್ಸಿದ್ರೆ ಇಲ್ಲೇ ಇದ್ಬಿಡಿ, ಕೆಲಸ ಬೇಕು ಅಂದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡಿ. ಈ ಮಾತು ಕೇಳಿ ಹೆದರಿದ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋದರು. ಆತ್ಯಳನ್ನು ನೋಡಿದ ಕಾವ್ಯಳಿಗೆ ತುಂಬಾನೇ ನೋವಾಯಿತು. ಸಿಮ್ರನ್ಗೋಸ್ಕರ ಏನು ಮಾಡಲಾಗದ ಪರಿಸ್ಥಿತಿಯಲ್ಲಿದ್ದಳು. ಎಲ್ಲರೂ ಹೋಗಿದ್ದನ್ನು ನೋಡಿ ಸಿಮ್ರನ್ ಕೆಂಡಮಂಡಲವಾದಳು. ಆ ಹುಡುಗಿ ಆದ್ಯಳನ್ನು ಎಬ್ಬಿಸಿ ಅವಳ ಕಣ್ಣೀರನ್ನು ಒರೆಸಿ, ಭಯಪಡ್ಕೋಬೇಡ, ಅವಳು ಆಫ್ಟರ್ ಆಲ್ ಈ ಕಂಪ್ನಿ ಎಂಪ್ಲಾಯಿ, ಅವಳಿಗೆ ಎದುರ್ಕೊಳ್ಳೋ ಅವಶ್ಯಕತೆ ನಿಮಗಿಲ್ಲ. ನಿನ್ನ ಜೊತೆ ಕೆಟ್ಟದಾಗಿ ವರ್ತಿಸಿದ್ದಕ್ಕೆ ಅವಳ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅದನ್ನೆಲ್ಲ ನಾನು ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ ಆದ್ಯ ಅವಳನ್ನು ತಪ್ಪಿಕೊಂಡು ಅಳತೊಡಗಿದಳು. ಆ ಹುಡುಗಿ ಆದ್ಯಳಿಗೆ ಸಮಾಧಾನ ಮಾಡುತ್ತಿದ್ದಾಗ ಅಗಸ್ತ್ಯ ಮತ್ತು ಅರ್ಜುನ್, ಸನ್ನಿ ಮತ್ತು ಗಗನ್ ಜೊತೆ ಅಲ್ಲಿಗೆ ಓಡಿ ಬಂದರು. ಆದ್ಯಳನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದ ಅಗಸ್ತ್ಯನಿಗೆ ತುಂಬಾನೇ ನೋವಾಯಿತು. ಅರ್ಜುನ್ ಅಂತೂ ಅವಳ ಪರಿಸ್ಥಿತಿಗೆ ಕಾರಣರಾದವರು ನೆನೆಸಿಕೊಂಡು ಕೋಪದಿಂದ ಕುದಿಯತೊಡಗಿದನು. ಅರ್ಜುನ್ ಅವಳ ಹತ್ತಿರ ಬಂದಾಗ ಅವನನ್ನು ನೋಡಿದ ಅವಳು ಕೂಡಲೇ ಅವನನ್ನು ತಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು. ಅವನು ಅವಳ ತಲೆ ಸವರುತ್ತಾ, ಅಳ್ಬೇಡ ಆದ್ಯ, ನಾವು ಬಂದಿದ್ದೀವಿ, ನಿಂಗೇನು ಆಗಲ್ಲ, ನಿನ್ನ ಈ ಪರಿಸ್ಥಿತಿಗೆ ತಂದವರನ್ನಂತ ನಾನು ಖಂಡಿತ ಸುಮ್ಮನೆ ಬಿಡಲ್ಲ ಅಂತ ಹೇಳುತ್ತಾ ಅವಳನ್ನು ಸಮಾಧಾನ ಮಾಡತೊಡಗಿದನು. ಅರ್ಜುನ್ ಹಿಂದೆ ಅಗಸ್ತ್ಯ ಇದ್ದಿದ್ದು ಅವಳ ಅರಿವಿಗೆ ಬಾರದೆ ಹೆದರಿದ್ದ ಅವಳು ಅರ್ಜುನನನ್ನು ತಪ್ಪಿಕೊಂಡಿದ್ದಳು. ಇವರಿಬ್ಬರನ್ನು ಇಷ್ಟು ಕ್ಲೋಸ್ ಆಗಿ ನೋಡಿದ ಅಗಸ್ತ್ಯನಿಗೆ ಇಲ್ಲಿ ಏನು ನಡೆಯುತ್ತಿದೆ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದನು. ಆಗ ಅಗಸ್ತ್ಯನನ್ನು ನೋಡಿದ ಆದ್ಯ ಅರ್ಜುನನಿಂದ ದೂರ ಸರಿದು ಅಗೋ ಅಂತ ಹೇಳಿ ಮತ್ತೆ ಅಳತೊಡಗಿದಳು. ಅಗಸ್ತ್ಯ ಅವಳನ್ನು ತಪ್ಪಿಕೊಂಡು ಅವಳಿಗೆ ಸಮಾಧಾನ ಮಾಡತೊಡಗಿದನು. ಅರ್ಜುನ್ ಸನ್ನಿ ಹತ್ತಿರ ಬಂದು ಇದೆಲ್ಲ ಯಾರು ಮಾಡಿದ್ದು ಅಂತ ಕೇಳಿದಾಗ ಸನ್ನಿ ಸಿಮ್ರನ್ ಕಡೆ ಕೈ ತೋರಿಸಿದನು. ಕೋಪದಿಂದ ಕುದಿಯುತ್ತಿದ್ದ ಅರ್ಜುನ್ ಸಿಮ್ರನ್ ಹತ್ತಿರ ಬಂದಾಗ ಅವಳು ಅಹಂಕಾರದಿಂದ ತಾನು ಮಾಡಿದ್ದೇ ಸರಿ ಅಂತ ಅಂದುಕೊಂಡು ನಿಂತಿದ್ದಳು. ನೀನು ಒಂದು ಹೆಣ್ಣೆನೆ, ಒಂದು ಹುಡುಗಿ ಜೊತೆ ಈ ಥರ ನಿರ್ದಯಿಯಾಗಿ ನಡೆದುಕೊಂಡಿದ್ದೆ ಅಲ್ವಾ? ನಿನಗೆ ಮನುಷ್ಯತ್ವ ಅನ್ನೋದೇ ಅಲ್ವಾ? ನಿನ್ನ ಜಾಗದಲ್ಲಿ ಏನಾದರೂ ಹುಡುಗ ಇದ್ದಿದ್ರೆ ಇಷ್ಟ ತನಕ ಅವ್ನ ಕತೆ ಮುಗಿಸ್ಬಿಡ್ತಾ ಇದ್ದೆ. ಹೆಣ್ಣು ಹುಡುಗಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಇನ್ನೊಂದ್ಸಲ ಅವಳು ತಂಟೆಗೆ ಹೋದ್ರೆ ಹುಡುಗಿ ಅಂತ ನೋಡಲ್ಲ. ಏನು ಮಾಡ್ತೀಯಾ? ಹೊಡಿತೀಯ ನನಗೆ? ಬಾ ಹೊಡೆ ಅಂತ ಹೇಳಿ ಅವಳು ಅವನ ಮೈ ಮೇಲೆ ಬೀಳೋ ಥರ ಬಂದು ಅವನನ್ನು ಟ್ರಿಗರ್ ಮಾಡತೊಡಗಿದಳು. ಅರ್ಜುನ್ ಏನಾದರೂ ಮಾಡಿದರೆ ತೊಂದರೆ ಆಗಬಹುದು ಅನ್ನೋ ಉದ್ದೇಶದಿಂದ ಅಗಸ್ತ್ಯ ಕೂಡಲೇ ಅವನನ್ನು ಹಿಂದೆ ಎಳೆದುಕೊಂಡನು. ಸಿಮ್ರನ್ ಕಡೆ ಕೋಪದಿಂದ ನೋಡಿದವನು, ಹೋಗ್ತಾ ಇರ್ಬೇಕಿಲ್ಲಿಂದ, ಇಲ್ಲ ಅಂದ್ರೆ ನಾನು ಮನುಷ್ಯನಾಗಿರಲ್ಲ. ಓ, ನೀವೆಲ್ಲ ಅವಳು ಚೇಳಗಲ, ಇವತ್ತು ನಿಮ್ಮೆಲ್ಲರನ್ನ ಈ ಕಂಪನಿಯಿಂದಲೇ ಓಡಿಸ್ತೇನೆ, ನೋಡ್ತಾ ಇರಿ ಅಂತ ಹೇಳುತ್ತಾ ಅವಳು ಅಗಸ್ತ್ಯನ ಹತ್ತಿರ ಬಂದು ಮತ್ತೆ ಟ್ರಿಗರ್ ಮಾಡತೊಡಗಿದಳು. ಅಗಸ್ತ್ಯ ಕೋಪಗೊಂಡು ಅವಳ ಮೇಲೆ ಕೈ ಮಾಡಬೇಕು ಅಂತಾನೆ ಅವಳು ಆ ರೀತಿ ವರ್ತಿಸತೊಡಗಿದಳು. ಈ ವಿಷಯ ಅಗಸ್ತ್ಯನಿಗೆ ಗೊತ್ತಾಗಿ ಅವನು ಸಮಾಧಾನದಿಂದ ವರ್ತಿಸತೊಡಗಿದನು. ಆದರೆ ಸಿಮ್ರನ್ ಮತ್ತೆ ಅವನು ಮತ್ತು ಅರ್ಜುನನ್ನು ಟ್ರಿಗರ್ ಮಾಡತೊಡಗಿದ್ದಳು. ಅಷ್ಟರಲ್ಲಿ ಆದ್ಯಳನ್ನು ರಕ್ಷಿಸಿದ್ದ ಹುಡುಗಿ ಅಡ್ಡ ಬಂದು ಮತ್ತೆ ಸಿಮ್ರನ್ಗೆ ಹೊಡೆದಳು. ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಒಳ್ಳೆಯದು, ಇಲ್ಲಾಂದ್ರೆ MDಗೆ ಇನ್ಫಾರ್ಮ್ ಮಾಡಬೇಕಾಗುತ್ತೆ. ಈ ಮಾತು ಕೇಳಿ ಹೆದರಿದ ಸಿಮ್ರನ್ ಕಾವ್ಯ ಜೊತೆ ಅಲ್ಲಿಂದ ಹೊರಟು ಹೋದಳು. ಆಪತ್ ಬಾಂಧವಳಂತೆ ಬಂದಿದ್ದ ಹುಡುಗಿಯನ್ನು ಕೃತಜ್ಞತಾ ಭಾವದಿಂದ ನೋಡಿದ ಅಗಸ್ತ್ಯ, ಥ್ಯಾಂಕ್ ಯು, ಸರಿಯಾದ ಸಮಯಕ್ಕೆ ಬಂದು ನನ್ನ ತಂಗಿಯನ್ನು ರಕ್ಷಿಸಿದ್ರಿ.
ನಿಮ್ಮ ಉಪಕಾರನೇ ನಾನು ಯಾವತ್ತೂ ಮರೆಯಲ್ಲ. ನಾನು ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿ ಕಷ್ಟದಲ್ಲಿ ಇರಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನೋಡೋಕ್ಕಾಗತ್ತಾ? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಅಷ್ಟೇ. ನಾನು ಅಗಸ್ತ್ಯ, ಇವನು ಅರ್ಜುನ್, ಅವನು ಸನ್ನಿ ಮತ್ತು ಅವನು ಗಗನ್, ಇವಳು ನನ್ನ ತಂಗಿ ಆದ್ಯ. ನಾವೆಲ್ಲರೂ ಇವತ್ತೇ ಈ ಕಂಪ್ನಿಗೆ ಜಾಯ್ನ್ ಆಗಿರೋದು. ಓ, ನೀವೆಲ್ಲ ಡ್ಯಾಡ್ ರೆಕಮೆಂಡ್ ಮಾಡಿ ಬಂದಿರೋರು ಅಲ್ವಾ? ಗೊತ್ತಾಗಿಲ್ಲ ನೀವೇನು ಹೇಳಿದ್ರಿ ಅಂತ. ಈ ಕಂಪ್ನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಲಾಯರ್ ಉತ್ತಮ್ ಅವ್ರ ಮಗಳು ನಾನು. ನಿಹಾರಿಕಾ ಅಂತ ನನ್ನ ಹೆಸರು. ಓ ಹೌದಾ, ಅಂಕಲ್ ನಿಮ್ಮ ಬಗ್ಗೆ ಯಾವತ್ತೂ ಹೇಳಿರಲಿಲ್ಲ, ಹಾಗಾಗಿ ನೀವು ಯಾರು ಅಂತ ಗೊತ್ತಾಗಿಲ್ಲ. ಈಗ ಗೊತ್ತಾಯ್ತಲ್ವಾ, ಬನ್ನಿ ಎಲ್ಲರೂ ಊಟ ಮಾಡಿವ್ರಂತೆ. ಅವಳ ಮಾತು ಕೇಳಿದ ಆದ್ಯಳ ಮುಖ ಚಿಕ್ಕದಾಯಿತು. ಇದನ್ನು ಗಮನಿಸಿದ ನಿಹಾರಿಕಾ, ಡೋಂಟ್ ವರಿ ಆದ್ಯ, ಅವಳು ಇನ್ಮೇಲೆ ನಿನ್ನ ತಂಟೆಗೆ ಬರದ ಹಾಗೆ ನಾನು ನೋಡ್ಕೋತೀನಿ. ಅವಳು ನೀನು ಸುತ್ತಮುತ್ತ ಕೂಡ ಸುಳಿಬಾರ್ದು, ಆ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ತೀನಿ. ನೀವೆಲ್ಲ ನನ್ನ ಡ್ಯಾಡ್ ಪರಿಚಯದವರು, ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿದ ಅವಳು ಅವರಿಗೆಲ್ಲರಿಗೆ ಮತ್ತೆ ಊಟ ಆರ್ಡರ್ ಮಾಡಿ ಅವರ ಹತ್ತಿರನೇ ತಂದು ಕೊಡುವಂತೆ ಮಾಡಿದಳು. ಆದ್ಯಳ ಊಟವನ್ನು ಅವಳೇ ತಂದು ಅವಳ ಪಕ್ಕ ಕೂತು, ನಿನಗೆ ಅಭ್ಯಂತರ ಏನೂ ಇಲ್ಲಾಂದರೆ ಇವತ್ತು ನಿನಗೆ ಊಟ ನಾನೇ ತಿನ್ನಿಸ್ತೀನಿ ಅಂತ ಹೇಳಿ ಅವಳ ಉತ್ತರಕ್ಕೂ ಕಾಯದೆ ಅವಳಿಗೆ ಊಟ ತಿನ್ನಿಸತೊಡಗಿದಳು. ಇದನ್ನು ನೋಡಿದ ಅವರೆಲ್ಲರೂ ತುಂಬಾನೇ ಖುಷಿಯಾದರು. ಅಗಸ್ತ್ಯ ಅವಳ ಊಟ ತಿನ್ನಿಸುವುದನ್ನೇ ನೋಡತೊಡಗಿದನು. ಅವನ ಮುಖದಲ್ಲಿ ಮಂದಹಾಸವೊಂದು ಚಿನುಗಿತ್ತು. ನೀನು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ, ನೀನು ನನ್ನ ಡ್ಯಾಡ್ ಕಡೆಯವಳು, ನಿನ್ಗೇನು ಆಗೋದಂತೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು, ಈಗ ತಿನ್ನು ಅಂತ ಹೇಳಿ ತಿನ್ನಿಸತೊಡಗಿದಳು. ಊಟ ತಿನ್ನುತ್ತಿದ್ದ ಆದ್ಯಳ ಕಣ್ಣಲ್ಲಿ ಕಣ್ಣೀರು ಬರತೊಡಗಿತು. ಇದನ್ನು ನೋಡಿದ ನಿಹಾರಿಕಾ ಅವಳ ಕಣ್ಣೀರನ್ನು ಒರೆಸಿ, ಊಟ ಮಾಡುವಾಗ ಕಣ್ಣೀರು ಹಾಕಬಾರ್ದಂತೆ, ಕಣ್ಣೀರು ಹಾಕಿದ್ರೆ ದಟ್ಟದರಿಂದ ಹತ್ಕೊಂಡು ಬಿಡುತ್ತೆ ಅಂತ ನನ್ನ ಮಾಮ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಸೊ ನೀನೀಗ ಕಣ್ಣೀರು ಹಾಕಬಾರ್ದು ಅಂತ ಹೇಳುತ್ತಿದ್ದಾಗ ಅಗಸ್ತ್ಯ ನಿಹಾರಿಕಳನ್ನೇ ನೋಡತೊಡಗಿದನು. ಅಷ್ಟರಲ್ಲಿ ವಿಷಯ ತಿಳಿದು ಶ್ರವಣ್ ಅಲ್ಲಿಗೆ ಬಂದು, ಸಾರಿ, ಇಷ್ಟೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಗೊತ್ತಿದ್ರೆ ನಿಮ್ಮ ಜೊತೆ ನಿಂತಿದ್ದನ್ನೆಲ್ಲ ತಡೀತಿದ್ದೆ. ಅವ್ಳಿಗೇನು ಶಿಕ್ಷೆ ಕೊಡ್ಬೇಕು ಅದನ್ನು ಸರ್ ಕೊಡ್ತಾರೆ, ನೀವು ಊಟ ಮುಗಿಸಿ ಬನ್ನಿ, ಟ್ರೈನಿಂಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಅಲ್ಲಿಂದ ಹೋದನು. ಅವನ ಮಾತು ಕೇಳಿದ ನಿಹಾರಿಕಾ ಆದ್ಯಳ ಕಡೆ ನೋಡಿ, ನೀನೇನು ವರಿ ಮಾಡ್ಕೋಬೇಡ, ನನ್ನ ಡ್ಯಾಡಿ ಕಂಪ್ನಿ MD, ನಾನು ಅವ್ರಿಗೆ ಹೇಳ್ತೀನಿ, ನೀನೀಗ ಮನೆಗೆ ಹೋಗು. ಹೌದು, ಅವಳು ನಿನಗೆ ಮೊದಲಿನಿಂದಲೂ ಪರಿಚಯನಾ? ಅವಳು ಇರೋ PGಯಲ್ಲೇ ನಾನಿರೋದು. ನಾನು PGಗೆ ಸೇರಿದ ಮೊದಲ ದಿನವೇ ನನಗೆ ಪ್ರಾಬ್ಲಮ್ ಮಾಡೋಕ್ಕೆ ಟ್ರೈ ಮಾಡಿದ್ಲು, ಆದರೆ ಓನರ್ ಆಂಟಿ ಬಂದು ನನ್ನ ಪರ ನಿಂತು ಅವಳಿಗೆ ಬೈದಿದ್ರು, ಅದಕ್ಕೆ ಈ ರೀತಿ ರಿವೆಂಜ್ ತಗೊಂಡಿದ್ದಾಳೆ. ಹೌದಾ, ಇದಾ ವಿಷಯನಾ? ಹಾಗಾದರೆ ನೀನು PGಗೆ ಹೋದರೆ ನಿನಗೆ ಸಮಸ್ಯೆನೇ, ಇರು ನನ್ನ ಡ್ಯಾಡಿಗೆ ಹೇಳಿ ಏನಾದರೂ ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ತನ್ನ ತಂದೆಗೆ ಕರೆ ಮಾಡಿ ನಡೆದ ವಿಷಯವನ್ನು ತಿಳಿಸಿದಳು. ವಿಷಯ ತಿಳಿದವರು ಶಾಕ್ ಆಗಿ, ಇರು ನಾನು ಈಗಲೇ ಆಫೀಸಿಗೆ ಬಂದೆ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ನೀವೆಲ್ಲ ಆರಾಮಾಗಿ ಊಟ ಮಾಡಿ, ಸ್ವಲ್ಪ ಹೊತ್ತಲ್ಲೇ ಡ್ಯಾಡ್ ಬಂದು ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡ್ತಾರೆ ಅಂತ ಹೇಳಿದಾಗ ಅವರಿಗೆಲ್ಲರಿಗೂ ಸ್ವಲ್ಪ ಸಮಾಧಾನವಾಯಿತು. ಇವರ ಊಟ ಮುಗಿಯುವ ಹೊತ್ತಿಗೆ ಕಂಪನಿ MD ಉತ್ತಮ್ ಅವರು ಅಲ್ಲಿಗೆ ಬಂದರು. ಎಲ್ಲರನ್ನು ಅವರ ಚೇಂಬರಿಗೆ ಕರೆದು ಅವರು ಮುಂದೆ ಹೋಗತೊಡಗಿದರು. ಚೇಂಬರಿಗೆ ಹೋದ ನಂತರ ಅವರೆಲ್ಲರನ್ನು ಕುಳಿತುಕೊಳ್ಳಲು ಹೇಳಿದರು. ಆದ್ಯಳ ಕಡೆ ನೋಡಿದ ಅವರು, ಸಾರಿ ಕಣಮ್ಮ, ಇಷ್ಟೆಲ್ಲ ಆಗತ್ತೆ ಅಂತ ನಾನು ಕನಸು ಮನಸ್ಸೆಲ್ಲ ಅಂದ್ಕೊಂಡಿರಲಿಲ್ಲ. ಆ ಹುಡುಗಿಗೆ ಎಷ್ಟು ಧೈರ್ಯ ಇರಬೇಕು ಇಷ್ಟೆಲ್ಲ ಮಾಡೋಕ್ಕೆ ಅಂತ ಕೋಪದಿಂದ ಹೇಳಿದ ಅವರು ಸಿಮ್ರನ್ನನ್ನು ತನ್ನ ಚೇಂಬರ್ಗೆ ಕರೆಸಿಕೊಂಡರು. ಮೊದಲೇ ತನ್ನ PA ಹತ್ತಿರ ಹೇಳಿ ಅವಳ ಟರ್ಮಿನೇಷನ್ ಲೆಟರನ್ನು ರೆಡಿ ಮಾಡಿಸಿದ್ದರು. ಅವಳು ಬಂದ ತಕ್ಷಣ ಅವಳಿಗೆ ಆ ಲೆಟರನ್ನು ನೀಡಿ, ನೀನಿನ್ನು ಹೋಗ್ಬೋದು. ಸರ್, ನಾನು ಏನು ಮಾಡಿದೆ ಅಂತ ನನ್ನನ್ನು ಕಂಪ್ನಿಯಿಂದ ಫೈರ್ ಮಾಡ್ತಾ ಇದ್ದೀರಾ? ಯಾಕೆ, ನೀನು ಗೊತ್ತಿಲ್ವಾ ಸ್ವಲ್ಪ ಹೊತ್ತು ಮುಂಚೆ ಏನು ಮಾಡಿದೆ ಅಂತ? ಇವಳು ಅದಕ್ಕೆ ಲಾಯಕು, ಅದಕ್ಕೆ ಆ ರೀತಿ ಮಾಡಿದೆ. ನನ್ನ ಎದುರುಗಡೆನೇ ನಿಂತ್ಕೊಂಡು ಇವಳ ಬಗ್ಗೆ ಮಾತಾಡೋಕ್ಕೆ ನಿನಗೆ ಎಷ್ಟು ಧೈರ್ಯ ಇರಬೇಕು? ಟರ್ಮಿನೇಷನ್ ಲೆಟರ್ ತಗೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ಸೆಕ್ಯೂರಿಟಿ ಕರೆಸಿ ಹೊರಗೆ ದಬ್ಬಬೇಕಾಗುತ್ತೆ. ಸರ್, ನೀವು ಈ ಕಂಪ್ನಿ MD ಮಾತ್ರ, ಅದು ಈ ಕಂಪ್ನಿ CEO ಭಾವಿ ಪತ್ನಿ ನನಗೆ ಗೊತ್ತಿರೋರು.
ಅವ್ರು ಇಲ್ಲಿಂದ ಹೋಗು ಅಂದರೆ ಹೋಗ್ತೀನಿ, ಇಲ್ಲಾಂದರೆ ಖಂಡಿತ ಹೋಗಲ್ಲ. ಇದು ನಿಮ್ಮ ಕಂಪ್ನಿ ಅಲ್ಲ, ಈ ಕಂಪ್ನಿಯನ್ನು ನೀವು ನೋಡ್ಕೊಳ್ತಾ ಇದ್ದೀರಷ್ಟೇ. ನಾಳೆ ಮೇಡಮ್ ಬಂದ ತಕ್ಷಣ ಏನು ಮಾಡಬೇಕಂತ ನಾನು ಡಿಸೈಡ್ ಮಾಡ್ತೀನಿ ಅಂತ ಅಹಂಕಾರದಿಂದ ಹೇಳಿದಾಗ ಕೋಪಗೊಂಡ ಉತ್ತಮ್ ಅವರು ತಮ್ಮ ಪಿಎನ ಕರೆದು, ವಿಶಾಲ್ ಎಲ್ಲಿದೆಯಾ? ಸರ್ ಬಂದೆ. ಏನೇ ಸರ್, ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ? ಇವಳನ್ನು ಹೊರಗಡೆ ಕಳಿಸು, ಹೋಗಿಲ್ಲ ಅಂದರೆ ಸೆಕ್ಯೂರಿಟಿನ ಕರೆದು ಹೊರಗೆ ಕಳಿಸು. ಆಯಿತು ಅಂತ ಹೇಳಿದ ಅವರ ಪಿಎ ವಿಶಾಲ್ ಸಿಮ್ರನ್ನನ್ನು ಹೊರ ಹೋಗಲು ಹೇಳಿದರು. ಅವಳು ಹೋಗದೇ ಇದ್ದಾಗ ಸೆಕ್ಯೂರಿಟಿನ ಕರೆದು ಬಲವಂತವಾಗಿ ಅವಳನ್ನು ಕಂಪನಿಯಿಂದ ಹೊರದಬ್ಬಿಸಿದರು. ಇದನ್ನು ನೋಡಿ ಕೋಪಗೊಂಡವಳು, ಯಾರನ್ನು ಕೂಡ ನಾನು ಸುಮ್ಮನೆ ಬಿಡಲ್ಲ. ನಾಳೆ ಮೇಡಮ್ ಬರಲಿ, ಅವಾಗ ನಿಮ್ಮನ್ನೆಲ್ಲ ನೋಡ್ಕೋತೀನಿ. ಈ ಕಂಪ್ನಿ ತನ್ನದೇ ಅನ್ನೋತರ MD ಪಟ್ಟದಲ್ಲಿ ಕೂತ್ಕೊಂಡು ಮರೆಯುತ್ತಿದ್ದಾನಲ್ವಾ, ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಈ ಆದ್ಯ, ಇದೆಲ್ಲ ನಿನ್ನಿಂದನೇ ಆಗಿರೋದು. ನನಗೆ ಅದು ಅವಮಾನಕ್ಕೆ ನಾನು ಪ್ರತೀಕಾರ ತೀರಿಸ್ತೀನಿ. ನಿನ್ನನ್ನು ಮಾತ್ರ ನಾನು ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ ಕಣೆ. ಮೇಡಮ್ ಬಂದಮೇಲೆ ನಿನ್ನ ಜೀವನನ ನರಕ ಮಾಡ್ತೀನಿ ಅಂತ ತನಗೆ ತಾನೇ ಶಪಥ ಮಾಡಿಕೊಂಡಳು. ಇತ್ತ MD ಉತ್ತಮ್ರವರ ಚೇಂಬರ್ನಲ್ಲಿದ್ದ ಆದ್ಯಳನ್ನು ಅವರು ಸಮಾಧಾನ ಮಾಡತೊಡಗಿದರು. ನೋಡಮ್ಮ, ನೀನು ಆ PGಲಿ ಇರೋದು ಸೇಫ್ ಅಲ್ಲ. ಒಂದು ಕೆಲಸ ಮಾಡು, ನೀನು ನಮ್ಮನೇಲಿ ಇದ್ಬಿಡು. ನಮ್ಮನೇಲಿ ನಾನು, ನನ್ನ ಹೆಂಡತಿ, ನನ್ನ ಮಗಳು 3 ಜನನೇ ಇರೋದು. ನಿನ್ಗೇನು ತೊಂದರೆ ಆಗದೆ ಅಂತ ನಾವೆಲ್ಲ ನೋಡ್ಕೋತೀವಿ. ಬೇಡ ಅಂಕಲ್, ನಾನು ಆ PGಲಿ ಇರ್ತೀನಿ. ಅಗಸ್ತ್ಯಲ್ಲಿ ಆ ಕಡೆನೇ ಇರ್ತಾರಲ್ವಾ, ಹಾಗಾಗಿ ನಾನು ಅಲ್ಲೇ ಇರ್ತೀನಿ. ಅವ್ರನ್ನ ಬಿಟ್ಟು ನೀನು ಬರಲ್ಲ ಅನ್ನೋ. ಒಂದು ಕೆಲಸ ಮಾಡೋಣ, ನಮ್ಮ ಮನೆಗೆ ಗೆಸ್ಟ್ ಹೌಸ್ ಹೇಗೋ ಖಾಲಿ ಇದೆ, ಅಲ್ಲಿ ಇವರೆಲ್ಲ ಇರಲಿ. ನೀನು ನಮ್ಮ ಮನೇಲಿ ಇದ್ಬಿಡು. ಅವರ ಮಾತು ಕೇಳಿದ ಅಗಸ್ತ್ಯ, ಬೇಡ ಅಂಕಲ್, ನಿಮ್ಗೆ ಯಾಕೆ ತೊಂದರೆ? ನಾವು PGಲಿ ಇರ್ತೀವಿ. ನನಗೇನು ತೊಂದರೆ ಇಲ್ಲಪ್ಪ. ನೀವು ತಿಂಗಳು ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಕೊಡಿ, ಏನಂತೀರಾ? ಅವರ ಮಾತು ಸನ್ನಿ ಮತ್ತು ಗಗನ್ಗೆ ಇಷ್ಟವಾಯಿತು. ಅಗಸ್ತ್ಯ, ಅದೇಳಿ ಸೇಫ್ಟಿಗೋಸ್ಕರ ಒಪ್ಕೊಂಡ್ಬಿಡು. ಆ ರಾಕ್ಷಸಿರೋ PGಲಿ ಅದೇ ಇರೋದು ಬೇಡ. ಅವಳು ಇವ್ರ ಮನೇಲಿ ಇರಲಿ ಅಂತ ಗಗನ್ ಹೇಳಿದಾಗ ಅರ್ಜುನನಿಗೂ ಅವನ ಮಾತು ಸರಿ ಕಾಣಿಸಿತು. ಅಗಸ್ತ್ಯ, ನಾವೆಲ್ಲ ಇವ್ರ ಗೆಸ್ಟ್ ಹೌಸಲ್ಲೇ ಇರೋಣ. ಗಗನ್ ಸರಿಯಾಗಿ ಹೇಳ್ತಾ ಇದ್ದಾನೆ, ನಾವು ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅಂತ ಅರ್ಜುನ್ ಹೇಳಿದಾಗ ಅಗಸ್ತ್ಯ ಆಯಿತು ಅಂತ ಹೇಳಿದನು. ಓಕೆ ಅಂಕಲ್, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ. ಸರಿ, ಹಾಗಾದ್ರೆ ನಿಹಾರಿಕಾ, ನೀನು ಇವಳನ್ನು ಕರೆದುಕೊಂಡು ಮನೆಗೆ ಹೋಗು. ಇಲ್ಲ ಅಂಕಲ್, ನಾನು ಇವರುಗಳ ಜೊತೆಗೆ ಬರ್ತೀನಿ, ಈಗ ಹೋಗಲ್ಲ. ಸರಿ, ನಿನ್ಗೇನು ಅನ್ಸುತ್ತಾ ಹಾಗೆ ಮಾಡು. ನೀವೆಲ್ಲ ಹೋಗಿ, ನಾನು ಅಗಸ್ತ್ಯನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅವರು ಹೇಳಿದಾಗ ಅಗಸ್ತ್ಯನ ಹೊರತು ಮಿಕ್ಕಿದವರೆಲ್ಲ ಹೊರಗೆ ಹೋದರು. ಹೊರಗೆ ಬರುತ್ತಿದ್ದ ಆದ್ಯಳ ಕೈ ಅಚಾನಕ್ಕಾಗಿ ಅರ್ಜುನನಿಗೆ ತಾಗಿದಾಗ ಅವಳು ಆ ಅಂತ ಹೇಳಿದಳು. ಇದನ್ನು ನೋಡಿದ ಅರ್ಜುನ್ ಗಾಬರಿಯಾಗಿ, ಏನಾಯ್ತು ಅಂತ ಕೇಳಿದನು. ಅವಳು ಕೈಯನ್ನು ಅವನಿಗೆ ಕಾಣಿಸದಂತೆ ಹಿಂದಕ್ಕೆ ಸರಿಸಿ ಏನಿಲ್ಲ ಅಂತ ಹೇಳಿದಳು. ಆಗ ಅವನು ಅವಳ ಕೈ ಹಿಡಿದು ನೋಡಿದಾಗ ಅವನಿಗೆ ಒಂದು ಕ್ಷಣ ಎದೆ ಜಲ್ ಅಂತ ಅನ್ನಿಸಿಬಿಡ್ತು. ಕತೆ ಮುಂದುವರಿಯಿತು. ಸಿಮ್ರನ್ ಮಾತನಾಡುತ್ತಿರುವ ಆ ಮೇಡಮ್ ಯಾರು ಹಾಗೂ ಆದ್ಯಳ ಕೈಗೆ ಏನಾಗಿದೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.